ಅಪ್ಪ, ಬಿಸಿಲು ತುಂಬಾ ಜಾಸ್ತಿ ಇದೆ, ಬಿಸಿ ಹಬೆ ಗಾಳಿ ಬೇರೆ. ಹೇಗಿದ್ರು ಗಂಟಿನ ಕಡೆಯವ್ರನ್ನ ಮಣಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾನಲ್ವಾ, ನಾವು ಒಳಗಡೆ ಕೂತ್ಕೊಳ್ಳೋಣ ಬನ್ನಿ. ನಾಗಲಕ್ಷ್ಮಿ, ನಾವು ಹತ್ತೂರ್ಗೆ ದೊಡ್ಡ ಮನೆತನದವ್ರು ಆಗಿರಬಹುದು, ಹಾಗಂತ ದಿಮಾಗ್ ತೋರಿಸ್ಕೊಂಡು ಒಳಗಡೆ ಕೂತಿರಕ್ಕಾಗತ್ತಾ? ಎಷ್ಟೇ ಆದ್ರೂ ನಾವು ಹೆಣ್ಣು ಕೊಡೋರು. ಬರೋ ಅತಿಥಿಗಳನ್ನ ಬಾಗಿಲಲ್ಲೇ ನಿಂತು ಸ್ವಾಗತ ಮಾಡಿದ್ರೆ ಅವ್ರಿಗೂ ನಮ್ಮ ಮೇಲೆ ಒಂದ್ ರೀತಿ ಗೌರವ ಹುಟ್ಟುತ್ತೆ. ಸರಿಯಾಗಿ ಹೇಳ್ತೆ ತಾತ. ಅತ್ತೆ, ಈ ಮನೆ ಅಳಿಯಾಗಿ ಬರೋ ಹುಡುಗ ಬರೀ ನನ್ನ ತಂಗಿನ ಮೆಚ್ಕೊಂಡು ಮದುವೆ ಆದರೆ ಸಾಲದು. ಅವಳ ತವರು ಮನೆಯವ್ರ ಮೇಲೂ ಅಭಿಮಾನ ಹುಟ್ಕೋಬೇಕು ಅತ್ತೆ. ನಾವು ಕಾಲ್ ತೊಳೆದು ಕನ್ಯಾದಾನನೇ ಮಾಡ್ತೀವಂತೆ. ಇನ್ನು ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡು ಅವರಿಗೋಸ್ಕರ ಕಾಯೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಲ್ವಾ? ನೀನ್ ಬಿಡಪ್ಪ, ತಂಗಿಗೋಸ್ಕರ ಊರೇ ಹೆಬ್ಬಾಗಲ ಹತ್ರನೇ ಹೋಗಿ ಕಾಯ್ತಾ ಇರ್ತೀಯ. ಈ ವಿಷಯ ಏನಾದ್ರು ರುಕ್ಮಿಣಿ ಗೊತ್ತಾದ್ರೆ ಕೂಗಾಡ್ಬಿಡ್ತಾಳ ಅಷ್ಟೇ. ಹೌದೌದು, ಅವಳು ನಮ್ಮ ಮನೆ ರೆಬೆಲ್ ಸ್ಟಾರ್. ಗೋಪಾಲ, ರುಕ್ಮಿಣಿ ತಯಾರಾಗ್ತಿದ್ದಾಳಲ್ಲ? ಚಿಕ್ಕ ಯಜಮಾನ್ರೆ ರೆಡಿ ಆಗ್ತಾ ಇದ್ದಾರೆ. ಸೂರ್ಯ, ಮಣಿಗ್ ಫೋನ್ ಮಾಡಿ ಅವ್ರು ಎಲ್ಲಿದ್ದಾರಂತೆ ವಿಚಾರಿಸು. ಸರಿ. ಸೂರ್ಯ, ಬೇಡ, ನೀನ್ ಸುಮ್ನಿರು. ಅವ್ರು ಬರೋ ಹೊತ್ತಿಗೆ ಬಂದೇ ಬರ್ತಾರೆ, ನೀನ್ ಅತಿಯಾಗಿ ಆಡ್ಬೇಡ. ತಾತ, ನೀನೇನೇ ಹೇಳು, ನಮ್ಮ ಮನೆ ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್, ನಾವೇ ವೀಕ್. ಸ್ವಲ್ಪ ಸುಮ್ಮನೆ ಇರೋ. ನಿಮ್ಮ ಅಜ್ಜಿ ಎಷ್ಟೇ ಆದ್ರೂ ನಾಗವಂಶದವಳು, ಸ್ವಲ್ಪ ಕಾಡಕ್ಕು. ಲೇ ಕೃಷ್ಣ, ನೀನ್ ಯಾಕೋ ಇಷ್ಟು ಗಾಬರಿ ಆಗಿದೀಯಾ? ಅಣ್ಣ, ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ, ಸಾಫ್ಟ್ ಆಗಿರ್ತಾನೋ ಹಾರ್ಡ್ ಆಗಿರ್ತಾನೋ ಅನ್ನೋದೇ ಟೆನ್ಷನ್ನು. ಲೇ, ಅವನು ಬರ್ತಾ ಇರೋದು ಹುಡುಗಿ ನೋಡಕ್ಕೆ ಕಣೋ, ಕುಸ್ತಿ ಆಡಕ್ಕಲ್ಲ. ಅಣ್ಣ, ಕಾರ್ ಬಂತು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. 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 ಬನ್ನಿ. ನಮಸ್ಕಾರ. ಬನ್ನಿ. ನಮಸ್ಕಾರ. ಬನ್ನಿ 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 ಒಳಗೆ ಹೋಗೋಣ ಬನ್ನಿ. ಲೇ ಕೃಷ್ಣ, ನೀನ್ ಯಾಕೋ ಇಷ್ಟು ಸಪ್ಪಗಿದೀಯಾ? ಏನಿಲ್ಲ ಅಣ್ಣ. ನಡಿಯೋ ನಡಿ. ಪ್ರಯಾಣ ಹೇಗಿತ್ತು? ಎಲ್ಲ ಚೆನ್ನಾಗಿತ್ತು ಯಜಮಾನ್ರೆ. ಆಯ್ತು, ಮೊದಲು ನಮ್ಮ ಕುಟುಂಬದವರ ಪರಿಚಯ ಮಾಡ್ಕೊಡ್ತೀನಿ ನಿಮ್ಗೆ. ನೀವೇನು ತೊಂದರೆ ತಗೋಬೇಡ್ರಿ ಯಜಮಾನ್ರೆ. ಬ್ರೋಕರ್ ಮಣಿಯವರು ನಿಮ್ ಫ್ಯಾಮಿಲಿ ಫೋಟೋ ತೋರಿಸಿ ಎಲ್ಲಾನು ಹೇಳ್ಬಿಟ್ಟಿದ್ದಾರೆ. ನಿಮ್ ಪಕ್ಕದಲ್ಲಿ ಕೂತ್ಕೊಂಡಿರೋರು ಲಲಿತಮ್ಮನವರು, ನಿಮ್ಮ ಶ್ರೀಮತಿಯವರು. ಅವರು ನಿಮ್ಮ ಮಗಳು ನಾಗಲಕ್ಷ್ಮಿಯವರು. ಇವರು ನಿಮ್ಮ ಮೊಮ್ಮಗ ಸೂರ್ಯವರ್ಧನ. ಅಲ್ಲಿ ನಿಂತವರು ಇವರ ತಾಯಿ ಭಾಗ್ಯಮ್ಮನವರು. ಇವರಿಬ್ರು ಗೋಪಾಲ, ಕೃಷ್ಣ. ಆಹಾ, ಪರವಾಗಿಲ್ವೇ? ನಮ್ಮೆಲ್ಲರ ಹೆಸರನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ. ಅಲ್ಲಯ್ಯ ಮಣಿ, ನಮ್ ಬಗ್ಗೆ ಎಲ್ಲ ಇವ್ರಿಗೆ ಹೇಳಿದ್ದೀಯ. ಹಾಗೇನೆ ಇವ್ರುಗಳ ಪರಿಚಯನೂ ಮೊದಲೇ ಮಾಡಿಸ್ಬೇಕು ತಾನೆ ನೀನು? ಯಜಮಾನ್ರೆ, ಈಗ ಮದುವೆ ಸೀಸನ್ ಅಲ್ವಾ, ನಾನು ಸ್ವಲ್ಪ ಬಿಜಿ ಇದ್ದೆ. ಆಯ್ತು ಬಿಡಿ, ಇವಾಗ ಪರಿಚಯ ಮಾಡಿಸ್ತೀನಿ. ಇವರು ಹುಡುಗನ ತಂದೆ ಶಶಿಕುಮಾರ್ ಅಂತ. ನಮಸ್ಕಾರ. ನಮಸ್ಕಾರ. ಇವರು ಹುಡುಗನ ತಾಯಿ ಸುಮಿತ್ರಮ್ಮ ಅಂತ. ನಮಸ್ಕಾರ. ನಮಸ್ಕಾರ. ಅವರು ಇವರಿಬ್ಬರ ಕುಲಪುತ್ರ ಪ್ರೀತಮ್. ಮಣಿ, ಹುಡುಗ ಫೋಟೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂದಾಗೆ ನಿಮ್ಮ ಕೈಗೆ ಏನಾಯ್ತು ಸರ್? ಇದೊಂದು ಸಣ್ಣ ಅಪಘಾತ ಅಷ್ಟೇ. ಸುಮಿತ್ರಾ ಅವರೇ, ನಿಮ್ಮ ಕಡೆ ಸಂಬಂಧಿಕರು ಯಾರು ಬರಲಿಲ್ವಾ?
ಈಗ್ಲೇ ಕರ್ಸೋದು ಬೇಡ ಅಂತ. ಸಂಬಂಧ ಗಟ್ಟಿ ಆದ್ಮೇಲೆ ಸಂಬಂಧಿಕರನ್ನ ಕರೆಯೋದಕ್ಕೆ ಒಂದು ಸಂಭ್ರಮ ಇರುತ್ತಲ್ಲ. ನಿಜ ನಿಜ. ಈಗೆಲ್ಲ ವಿಷಯಗಳು ಇತ್ಯರ್ಥ ಆಗೋವರೆಗೂ ನಮ್ಮಲ್ಲೇ ಇರ್ಬೇಕು. ಅಮ್ಮ, ಅವರು ಬಿಸಿಲಲ್ಲಿ ಬಂದಿದ್ದಾರೆ. ನೀನ್ ಒಂದೇ ಸಮ ಮಾತಾಡ್ಸಿದ್ರೆ ಹೇಗೆ? ಏನ್ ತಗೋತೀರಾ? ಕಾಫಿ, ಟೀ, ಹಾಲು, ಮಜ್ಜಿಗೆ, ಎಳ್ನೀರು? ಏನು ಬೇಡಮ್ಮ. ಎಲ್ಲ ಮಾತಾಡೋದಾಯ್ತಲ್ವಾ? ಈಗ ಹುಡುಗಿನ ಕರೆಸ್ಬೋದಲ್ವಾ? ಆಗಬಹುದು ನಾಗಲಕ್ಷ್ಮಿ, ಹೋಗಿ ಕರ್ಕೊಂಡು ಬಾಮ್ಮ. ಸರಿಯಪ್ಪ. ಯಜಮಾನ್ರೇ, ನಮ್ಮ ಮಣಿಯವ್ರು ಹೇಳಿದ್ರು ಈ ಮನೆ ತುಂಬಾ ಹಳೆ ಕಾಲದ ಮನೆ ಅಂತೆ. ನಮಗೆ ಹಾಗೆ ಅನಿಸ್ಲೇ ಇಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಿರಿ. ಹಾ, ಇದು ನಮ್ಮ ಹಿರಿಯರ ಆಸ್ತಿ. ಸುಮಾರು ಜನ ಇದನ್ನ ಆಲ್ಟ್ರೇಷನ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಯಾಕೋ ಏನೋ ನನಗೆ ಮನಸ್ಸೇ ಬರಲಿಲ್ಲ. ರುಕ್ಮಿಣಿ ಅವ್ರು ಬಂದ್ರು. ಪುಟ, ಬಾ ಪುಟ, ಬಾ ಕೂತ್ಕೋ ಬಾ. ನೀವು ಈಗಾಗಲೇ ನನ್ನ ತಂಗಿ ಬಾಯೋಡಾಟ ಓದಿ ಎಲ್ಲ ತಿಳ್ಕೊಂಡಿರ್ತೀರ. ಅದು ಅಲ್ಲದೆ ಕೆಲವು ವಿಷಯಗಳು ಇವೆ. ಇವಳಿಗೆ ಸಮಾಜ ಸೇವೆ ಮಾಡೋದು ಅಂತಂದರೆ ತುಂಬಾ ಇಷ್ಟ. ಇವಳಿಗೆ ತೋಟ, ಹೂಗಳು ಅಂತಂದರೆ ಪಂಚಪ್ರಾಣ. ಯಾವ ವಿಚಾರನೂ ಮನಸ್ಸಲ್ಲಿಟ್ಕೊಳ್ಳದೆ ಮುಕ್ತವಾಗಿ ಎಲ್ಲನೂ ಹೇಳಿಬಿಡ್ತಾಳೆ. ಈ ಮನೆಯಲ್ಲಿ ನಮ್ಮ ದೇವರ ಮನೆ ಗಂಟೆ ಬಿಟ್ಟರೆ ಹೆಚ್ಚಿಗೆ ಶಬ್ದ ಕೇಳೋದು ನನ್ನ ತಂಗಿದೆ. ಇನ್ನೂ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ನೀವು ಕೇಳಬಹುದು. ನೋಡಮ್ಮ ರುಕ್ಮಿಣಿ, ನಿನಗೆ ಅಡಿಗೆ ಬರುತ್ತಾ, ಏನು ಸ್ಪೆಷಲ್ ಮಾಡ್ತೀಯ ಅಂತ ನಾವು ಕೇಳಲ್ಲ. ಆದರೆ ಸರಿಯಾದ ಟೈಮಿಗೆ ಊಟ ಮಾಡಬೇಕು. ಇದೊಂದೇ ಕಂಡೀಷನ್ ನಮ್ದು. ಇದನ್ನ ಆರ್ಡರ್ ಅಂತ ತಿಳ್ಕೊಳ್ಬೇಡಮ್ಮ. ನಮ್ಮ ಆರೋಗ್ಯಕ್ಕೋಸ್ಕರ ನಾವೇ ಹಾಕೊಂಡಿರೋ ರೂಲ್ಸ್ ಅಷ್ಟೇ. ನಮ್ಮ ಕಡೆಯಿಂದ ನಿನಗೆ ಯಾವ ರಿಸ್ಟ್ರಿಕ್ಷನ್ಸು ಇರಲ್ಲ. ಏನಪ್ಪ ಪ್ರೀತು, ನೀನೇನಾದ್ರೂ ಹೇಳೋದಿದ್ಯಾ? ನೋಡಿ, ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ಮ ಹುಡುಗಿ ಥರ ಎಲ್ಲ ನೇರವಾಗಿ ಹೇಳ್ತೀನಿ. ಇಫ್ ಯು ಡೋಂಟ್ ಮೈಂಡ್, ನೀವು ನಡ್ಕೊಂಡು ಬರ್ಬೇಕಾದ್ರೆ ಹೀಲ್ಸ್ ಹಾಕಿಲ್ಲ ತಾನೆ?